ಅಪ್ಪಿತಪ್ಪಿಯು ರೆಗ್ಯುಲರ್ ಆಗಿ ಈ 5 ಫುಡ್ ಗಳನ್ನ ನಿಮ್ ಮನೆಗೆ ತೆಗೆದುಕೊಂಡು ಹೋಗೋದನ್ನ ಇವತ್ತೇ ಸ್ಟಾಪ್ ಮಾಡ್ರಿ. ನಂಬರ್ 1, ಬಿಸ್ಕೆಟ್ಸ್ ಗಳು. ಎಲ್ಲಾ ತರದ ಬಿಸ್ಕೆಟ್ಸ್ ಗಳು, ಅದ್ರಲ್ಲೂ ಕ್ರೀಮಿ ಮತ್ತು ಸಾಲ್ಟೆಡ್ ಬಿಸ್ಕೆಟ್ಸ್ ಗಳು. ಈಗ ಟ್ರೆಂಡ್ ಆಗಿ ನಡೆದಿರುವಂತಹ ಮಿಲೆಟ್ಸ್, ಹೋಲ್ ಗ್ರೇನ್ ಬಿಸ್ಕೆಟ್ಸ್, ಓಟ್ಸ್ ಮತ್ತು ನಟ್ಸ್ ಅಂಡ್ ಸೀಡ್ಸ್ ಬಿಸ್ಕೆಟ್ಸ್ ಗಳು. ನಂಬರ್ 2, ಕೇಕ್ಸ್, ಪೇಸ್ಟ್ರೀಸ್, ಶೇವ್, ಭುಜಿಯಾ, ನಾನ್ ಕಟ್ಸು ಮತ್ತು ಇನ್ನಿತರ ಅನೇಕ ಫ್ರೈಡ್ ಐಟಮ್ಸ್ ಗಳು. ನಂಬರ್ 3, ಚಾಕ್ಲೇಟ್ಸ್. ಅದರಲ್ಲೂ ಚೀಪ್ ಆಗಿರುವಂತಹ ಅಂದ್ರೆ 5 ರೂಪಾಯಿ 10 ರೂಪಾಯಿ ಅಂತ ಚಾಕ್ಲೇಟ್ಸ್ ಗಳು. ನಂಬರ್ 4, ಫ್ರೂಟ್ ಜ್ಯೂಸಸ್. ನಂಬರ್ 5, ಕಾರ್ಬೋನೇಟೆಡ್ ಡ್ರಿಂಕ್ಸ್. ಅದರಲ್ಲೂ ಟ್ರೆಂಡಿ ಆಗಿರುವಂತಹ ಎಲ್ಲ ತರದ ಸೋಡಾಗಳು. ಆಬ್ವಿಯಸ್ಲಿ ಮಿಲೆಟ್ಸ್, ಹೋಲ್ ಗ್ರೇನ್ಸ್, ಓಟ್ಸ್ ಮತ್ತು ನಟ್ಸ್ ಅಂಡ್ ಸೀಡ್ಸ್ ಗಳು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಆದ್ರೆ ಇವುಗಳನ್ನ ನೀವು ಬಿಸ್ಕೆಟ್, ಕೇಕು, ಪೇಸ್ಟ್ರೀಸ್, ನಾನ್ ಕಟ್ಟು ಮತ್ತು ಇನ್ನಿತರ ಫ್ರೈಡ್ ಐಟಮ್ಸ್ ಗಳ ಫಾರ್ಮ್ ಅಲ್ಲಿ ಸೇವನೆ ಮಾಡಿದಾಗ ಇದು ನಿಜವಾಗೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಂತಂದ್ರೆ ಇವುಗಳ ತಯಾರಿಕೆಯಲ್ಲಿ ಅಗದಿ ಲೋ ಕ್ವಾಲಿಟಿ ಇರುವಂತಹ ಫ್ಲೋರು, ಲೋ ಕ್ವಾಲಿಟಿ ಆಯಿಲ್, ಮೇನ್ಲಿ ಅದರಲ್ಲಿ ಪಾಮ್ ಆಯಿಲ್, ಡಾಲ್ಡಾ, ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಫ್ಲೇವರ್, ಆರ್ಟಿಫಿಷಿಯಲ್ ಕಲರ್ ಮತ್ತು ಹೈ ಕಂಟೆಂಟ್ ಶುಗರ್ ಇರೋದ್ರಿಂದ ನಿಮಗ ಇವುಗಳನ್ನ ಸೇವನೆ ಮಾಡಿದಾಗ ಓನ್ಲಿ ಹೈ ಕ್ಯಾಲರೀಸ್ ಬಿಟ್ಟು ಬೇರೆ ಯಾವುದೇ ತರದ ನ್ಯೂಟ್ರಿಯೆಂಟ್ಸ್ ಗಳು ಸಿಗುದಿಲ್ಲ. ಇನ್ನ ಈ ಫ್ರೂಟ್ಸ್ ಗಳನ್ನ ನೀವು ರೆಗ್ಯುಲರ್ ಆಗಿ ಸೇವನೆ ಮಾಡಿದಾಗ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಆದ್ರೆ ಈ ಫ್ರೂಟ್ಸ್ ಗಳನ್ನ ನೀವು ಜ್ಯೂಸ್ ಫಾರ್ಮ್ ಅಲ್ಲಿ ಸೇವನೆ ಮಾಡಬೇಡ್ರಿ. ಯಾಕಂತಂದ್ರ ಇವುಗಳಲ್ಲಿ ನಿಮ್ಗ ಓನ್ಲಿ ಹೈ ಕ್ಯಾಲರೀಸ್ ಮತ್ತು ಎಕ್ಸೆಸಿವ್ ಫ್ರಕ್ಟೋಸ್ ಬಿಟ್ಟು ಬೇರೆ ಯಾವುದೇ ನ್ಯೂಟ್ರಿಯೆಂಟ್ಸ್ ಗಳು ಸಿಗುದಿಲ್ಲ. ಇನ್ನ ಮಸಾಲಾ ಫುಡ್ ಗಳನ್ನ ಸೇವನೆ ಮಾಡಿದಾಗ ಅಥವಾ ನಾನ್ ವೆಜ್ ಗಳನ್ನ ತಿನ್ಕೊಂಡಾಗ ಎಲ್ರು ಚೂಸ್ ಮಾಡೋದು ಈ ಸೋಡಾಗಳನ್ನ. ಟ್ರೆಂಡಿ ಇರುವಂತಹ ಈ ಸೋಡಾಗಳಲ್ಲಿ ಎಕ್ಸೆಸಿವ್ ಹೈ ಕ್ಯಾಲರೀಸ್ ಬಿಟ್ಟು ಬೇರೆ ಏನು ನಿಮಗ ಯಾವ ನ್ಯೂಟ್ರಿಯೆಂಟ್ಸ್ ಗಳು ಸಿಗುದಿಲ್ಲ. ಸೊ ಲಿಸ್ಟ್ ಮಾಡಿರುವಂತಹ ಈ ಅನ್ಹೆಲ್ದಿ ಫುಡ್ಸ್ ಗಳಲ್ಲಿ ನಿಮ್ಗ ಹೈ ಕ್ಯಾಲರೀಸ್ ಬಿಟ್ಟು ಬೇರೆ ಯಾವ್ದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಗಳು ಸಿಗುದಿಲ್ಲ ಅಂದಾಗ ಇವುಗಳನ್ನ ನೀವು ರೆಗ್ಯುಲರ್ ಆಗಿ ಸೇವನೆ ಮಾಡಿದಾಗ ನಿಮ್ ಬ್ಲಡ್ ಗ್ಲೂಕೋಸ್, ಬ್ಲಡ್ ಪ್ರೆಷರ್ ಮತ್ತೆ ಕೊಲೆಸ್ಟ್ರಾಲ್ ರೇಸ್ ಆಗೋದ್ರಿಂದ ಲಿವರ್, ಕಿಡ್ನಿ, ಹಾರ್ಟ್ ಹೀಗೆ ಎಲ್ಲ ನಿಮ್ಮ ಆರ್ಗನ್ಸ್ ಗಳ ಮೇಲೆ ಬ್ಯಾಡ್ ಎಫೆಕ್ಟ್ಸ್ ಬೀಳೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಬೀಳ್ತಾವ. ಪ್ರತಿದಿನ ಹೆಲ್ದಿ ಫುಡ್ ಸೇವನೆ ಮಾಡಿ ಎಕ್ಸರ್ಸೈಸ್ ಮಾಡಿಕೊಂಡು ಒಂದು ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿರ್ತೀರಿ ಅನ್ನೋರು ನೀವು ತಿಂಗಳಲ್ಲಿ ಒಂದ್ಸರಿ ಅಥವಾ ಬಹಳ ಲಾಂಗ್ ಗ್ಯಾಪ್ ಬಿಟ್ಕೊಂಡು ಈ ತರ ನೀವು ಫುಡ್ಸ್ ಗಳನ್ನ ಲಿಮಿಟೆಡ್ ಅಲ್ಲಿ ಸೇವನೆ ಮಾಡಬಹುದು. ಆದ್ರ ರೆಗ್ಯುಲರ್ ಆಗಿ ಈ 5 ಫುಡ್ ಗಳನ್ನ ಮನೆಗ್ ತಗೊಂಡ್ ಹೋಗಿ ಸ್ಟೋರ್ ಮಾಡಿ ನೀವು ತಿನ್ಕೊಂಡು ಮಕ್ಕಳಿಗೂ ತಿನ್ನಿಸಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡ್ರಿ.